ಒಂದು ಇಂಜೆಕ್ಷನ್ ಕಾಸ್ಟ್ 16 ಕೋಟಿ ರೂಪಾಯಿ. ಮೋಕ್ಷಜ್ಞ ಅನ್ನೋ ಮಗು ಬಗ್ಗೆ ಮಾತಾಡೋಣ. ಒಂದು ರೇರ್ ಜೆನೆಟಿಕ್ ಡಿಸೀಸ್ SMA ಟೈಪ್ 1 ಅಂತ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರ ಆಸ್ತಿನ ಮಾರಿದ್ರು ಕೂಡ ಅಷ್ಟು ದುಡ್ಡನ್ನ ಹೊಂದ್ಸೋಕ್ಕಾಗಲ್ಲ ಅನ್ನೋದನ್ನ ಗೊತ್ತಿದ್ರು ಕೂಡ ಆ ದೇವರು ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಇದನ್ನ ಪರೀಕ್ಷೆ ಮಾಡ್ತಾ ಇದ್ದಾನ. ಇದು ನಾನ್ ಮನ್ಸ್ ಮಾಡಿದ್ರೆ ನೀವು ಮನ್ಸ್ ಮಾಡಿದ್ರೆ ಆಗುವಂತ ಕೆಲಸ ಅಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕೆಲಸಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಗೌರ್ಮೆಂಟೇ ಹೆಲ್ಪ್ ಮಾಡುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇದೇ ರೀಸೆಂಟ್ ಆಗಿ ಆಂಧ್ರ ಪ್ರದೇಶದಲ್ಲಿ ಪುನರ್ವಿಕಾ ಅನ್ನೋ ಒಂದು ಮಗುಗೆ ಪ್ರತಿಯೊಬ್ರು ಕೈ ಜೋಡಿಸಿದ್ರು. ಅದಾದ ನಂತರ ಅಲ್ಲಿ ಗೌರ್ಮೆಂಟ್ ಕೂಡ ಆ ಒಂದು ಟ್ರೀಟ್ಮೆಂಟ್ಗೆ ಏನ್ ವ್ಯವಸ್ಥೆ ಮಾಡಬೇಕೋ ಮಾಡ್ಕೊಂಡು ಅವ್ರು ಬಂದು ಹೆಲ್ಪ್ ಮಾಡ್ತಾರೆ, ಇವ್ರು ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಹೆಲ್ಪ್ ಮಾಡಿದ್ರೆ ತಾನೇ ಆ ಒಂದು ಮಗುನ ಉಳಿಸ್ಕೊಳಕ್ಕಾಗೋದು. ಹಾಗಿದ್ರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಅದೇ ಈ ಪ್ರಾಬ್ಲಮ್ ಏನಾದ್ರು ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಬಂದಿದ್ರೆ ಅವಾಗ ನಾವು ಸುಮ್ಮನೆ ಕೂತ್ಕೊಂತ ಇದ್ವಾ? ಯಾವ ಮಗು ಆದ್ರೂ ಒಂದೇ ಅಲ್ವಾ? ನನಗೆ ತಿಳಿದ ಮಟ್ಟಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಸಹಾಯ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಗು ಬಗ್ಗೆ ಎಲ್ಲೂ ಯಾರಿಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಸಾಧ್ಯವಾದಷ್ಟು ಈ ವಿಡಿಯೋನ ನೀವು